ನಮಸ್ಕಾರ, ಟಿವಿ2ಗೆ ಸ್ವಾಗತ. ಹೊಸೂರು ರಸ್ತೆಯ ಚೆನ್ನಕೇಶವ ನಗರದಲ್ಲಿ ಪ್ರತಿ ವರ್ಷದ ಸಂಪ್ರದಾಯದಂತೆ ಈ ಬಾರಿಯೂ ಊರ ಹಬ್ಬವನ್ನು ಅತ್ಯಂತ ವೈಭವದಿಂದ ಆಚರಿಸಲಾಯಿತು. ಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರಾದ ಸತೀಶ್ ಶೆಟ್ಟಿ ಹಾಗೂ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪ ಅವರ ಸಹಕಾರದೊಂದಿಗೆ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಜರುಗಿತು. ಕಾರ್ಯಕ್ರಮದ ಮುಖ್ಯಾಂಶಗಳು: ವೈಭವದ ಮೆರವಣಿಗೆ, ಉತ್ಸವ ಮೂರ್ತಿಗಳನ್ನು ಅಲಂಕೃತ ತೇರಿನಲ್ಲಿ ಪ್ರತಿಷ್ಠಾಪಿಸಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ ಮತ್ತು ಆಕರ್ಷಕ ಸಿಡಿಮದ್ದುಗಳ ಪ್ರದರ್ಶನ ಜನರ ಗಮನ ಸೆಳೆಯಿತು. ಭಕ್ತಸಾಗರ, ಸಾವಿರಾರು ಭಕ್ತಾದಿಗಳು ಪಾಲ್ಗೊಂಡು ದೇವರ ದರ್ಶನ ಪಡೆದರು. ಹಬ್ಬಕ್ಕೆ ಆಗಮಿಸಿದ ಎಲ್ಲರಿಗೂ ಅನ್ನದಾನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶುಭ ಹಾರೈಕೆ. ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಕಾರ್ಪೊರೇಟರ್ ಕೇಬಲ್ ಶ್ರೀನಿವಾಸ್, ಆ ಭಗವಂತನು ಎಲ್ಲರಿಗೂ ಸುಖ, ಶಾಂತಿ ಮತ್ತು ಒಳ್ಳೆಯದನ್ನು ನೀಡಲಿ ಎಂದು ಪ್ರಾರ್ಥಿಸಿದರು. ಅಲ್ಲದೆ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ಗ್ರಾಮದ ಮುಖಂಡರಿಗೆ ಮತ್ತು ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದರು. ಉಪಸ್ಥಿತರಿದ್ದ ಗಣ್ಯರು: ಈ ಸಂಭ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್, ಸ್ಥಳೀಯ ಮುಖಂಡರಾದ ಅನಿಲ್, ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿ ಸಾಥ್ ನೀಡಿದರು. ಆದಷ್ಟು ಸೈಡ್ ಹೋಗಬೇಕು, ದಯವಿಟ್ಟು ಆದಷ್ಟು ಸೈಡ್ ಹೋಗ್ಬೇಕು. ಯಾರು ಸೇರಿಸಬಾರ್ದು. ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ. ಹಗ್ಗ ಲೂಸ್ ಬಿಡಿ, ಹಗ್ಗ ಲೂಸ್ ಬಿಡಿ, ಹಗ್ಗ ಲೂಸ್ ಬಿಡಿ, ಹಗ್ಗ ಲೂಸ್ ಬಿಡಿ. ನಿಧಾನಕ್ಕೆ ಹೋಗ್ಬೇಕು. ದಯವಿಟ್ಟು ಯಾರನ್ನು ಎತ್ಕೊಳ್ಬೇಕು. ಅವ್ರು ಒಂದು ಹೇಳ್ತಾರೆ, ನೀವು ಒಂದು ಹೇಳ್ರಿ, ನಾನು ಯಾರು ಮಾತು ಕೇಳ್ಬೇಕು ಹೇಳಿ. ನಿಧಾನಕ್ಕೆ ಹೋಗ್ಬೇಕು. ಶಿರಣ್ಣ ಈ ಪಕ್ಕ, ಈ ಕಡೆ ಶಿರಣ್ಣ, ಈ ಕಡೆ ಶಿರಣ್ಣ. ಪ್ಲೇಟ್ ತಗೊಳ್ಳಿ, ಪ್ಲೇಟ್ ಕೊಡು.
ಎಲ್ಲಾ ಕಡೆಗಳನ್ನು ನಮ್ಮ ಈ ಒಂದು ಚಂದ್ರೇಶ್ವರ ಜಾತ್ರೆ ಪ್ರಯುಕ್ತ ಎಲ್ಲಾ ಕಡೆಗಳು 4-5 ಕಡೆ ಸುಮಾರು ಅನುದಾನಗಳು ನಡೀತಾ ಇದೆ. ಎಲ್ಲ ವಿಜೃಂಭಣೆಯಿಂದ ಮಧ್ಯಾಹ್ನ ತೇರು ನಡೆಯುತ್ತಿರ ತೇರಿಂದ ಇದು ಇವಾಗ ಮತ್ತೆ 10 ಗಂಟೆಗೆ ಪಲ್ಲಕ್ಕಿ ಉತ್ಸವ ಇದೆ. ಮತ್ತೆ ಧರ್ಮರಾಯ ಸ್ವಾಮಿ ಕರಗ ಏನು ನಮ್ಮ ಕರ್ನಾಟಕ ಸುಪ್ರಸಿದ್ಧ ದ್ರೌಪದಮ್ಮ ಧರ್ಮರಾಯ ಸ್ವಾಮಿ ಕರಗ ಅಂತ ನೋಡ್ತಾ ಇದ್ದೀವಿ. 43 ವರ್ಷಗಳಿಂದ ಇವಾಗ 11 ಗಂಟೆಗೆ ಪ್ರಾರಂಭ ಆಗುತ್ತೆ. ನಮ್ಮ ಈ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಸಹಕಾರ ಕೊಡ್ತಾ ಇರುವಂತ ಎಲ್ಲ ಜನತೆಗೆ, ಸಮಸ್ತ ಜನತೆಗೆ, ನಾಗರಿಕ ಬಂಧುಗಳಿಗೆ, ಈ ಸುತ್ತಮುತ್ತ ಗ್ರಾಮದ ಎಲ್ಲ ಜನತೆಗೆ ನಾನು ಶುಭಾಶಯಗಳನ್ನ ತಿಳಿಸ್ತಾ ಧನ್ಯವಾದಗಳನ್ನು ತಿಳಿಸ್ತೀನಿ. ಯಾಕಂದ್ರೆ ಎಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಸುಮಾರು ಒಂದು 10-15 ಸಾವಿರ ಜನ ಮಧ್ಯಾಹ್ನ ಇಲ್ಲಿ ಸೇರಿ ಎಲ್ಲ ಯಶಸ್ವಿಗೊಳಿಸಿದ್ರು. ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. 4 ತೇರು ಆಗಿದೆ ಅಂದ್ರೆ ಕುರ್ಚಿ ಅಂತಾರೆ. 3-11 ಕಬಳಮ್ಮ ದೇವಿ, ವೀರಭದ್ರ ಸ್ವಾಮಿ ಹಾಗೂ ರೇಣುಕಾ ಯಲ್ಲಮ್ಮ ದೇವಿ 4 ತೇರುಗಳು ಆಗ್ತಾ ಇದೆ ಪ್ರತಿ ವರ್ಷ. ಈ ವರ್ಷನೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವರ್ಷಕ್ಕೂ ಅಧಿಕವಾಗಿ ಆಗ್ತಾ ಇದ್ದಾರೆ. ಜನಗಳು ಏನು ಭಕ್ತಾದಿಗಳು ಕಡಿಮೆ ಆಗ್ತಾ ಇಲ್ಲ. ಈ ವರ್ಷನೂ ಸಹ 15ರಿಂದ ಒಂದು ಸುಮಾರು 15,000 ಜನ ಅಪ್ರಾಕ್ಸಿಮೇಟ್ ಆಗಿ ಬಂದು ಸೇರಿದ್ರು ಈ ಒಂದು ಮಧ್ಯಾಹ್ನ ತೇರುಗಳಿಗೆ. ಈ ಬಾರಿ ವಿಶೇಷವಾಗಿ ನಾವು ಪ್ರಥಮ ಬಾರಿಗೆ ಆನೆ ಅಂಬಾರಿ ಉತ್ಸವವನ್ನು ಕೂಡ ಸಹ ಮಾಡಿದ್ವಿ. ಅದನ್ನ ಸಹಕಾರ ಕೊಟ್ಟರು, ಜನಗಳು ಸಹಕಾರ ಕೊಟ್ಟು ಎಲ್ಲರೂ ಖುಷಿ ಪಟ್ಟರು ಜನಗಳು.